Dear students, welcome to Unit 2, Part 1 of Business Statistics, BBA, University of Mysore. In previous classes, we have discussed about what is statistics, how data has been collected and it is being presented in table form as well as graphs and charts. In this session, we are going to discuss about measures of central tendency. What is measure of central tendency, what is its objectives, and what are the types of central tendency. The data we collect is in voluminous in nature. Even after it's represented in tables or graphs or charts, it's difficult for us to remember those numbers and give some valid conclusion out of those numbers at any given point of time. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ 10th ಮಾರ್ಕ್ಸ್ ಎಷ್ಟು ಅಂತ ನಾವೇನಾದರೂ ಕೇಳಿದರೆ ನೀವೇನು ಹೇಳ್ತೀರಾ? ಸರ್ 70%, 60%, 80% ಆ ಥರ ಹೇಳ್ತೀರಾ. ರಾದರ್ ದ್ಯಾನ್ ರಿಮೆಂಬರಿಂಗ್ ನಂಬರ್ಸ್ ಆರ್ ಮಾರ್ಕ್ಸ್ ಆಫ್ ಇಂಡಿವಿಜುವಲ್ ಸಬ್ಜೆಕ್ಟ್. ದಿಸ್ ಇಸ್ ಹ್ಯಾಪನ್ ಬಿಕಾಸ್ ಆಲ್ ದಟ್ ನಂಬರ್ಸ್, ನಿಮ್ಮ ಎಲ್ಲ ಸಬ್ಜೆಕ್ಟ್ ನಂಬರ್ನು ಕೂಡ ಒಂದೇ ಒಂದು ನಂಬರ್ಗೆ ಕನ್ವರ್ಟ್ ಆಗಿದೆ, ದಟ್ ಈಸ್ ಯುವರ್ ಪರ್ಸೆಂಟೇಜ್. ದಟ್ಸ್ ವಾಟ್ ವಿ ಪ್ರಾಕ್ಟಿಕಲಿ ಡೂ ಟು ರೆಡ್ಯೂಸ್ ದ ಕಾಂಪ್ಲೆಕ್ಸಿಟಿ ಆಫ್ ಡೇಟಾ. ವಿ ರೆಡ್ಯೂಸ್ ಇಟ್ ಟು ದ ಸಿಂಗಲ್ ನಂಬರ್. ಆ ಸಿಂಗಲ್ ನಂಬರ್ನೇ ನಾವು ಏನಂತ ಕರಿತೀವಿ ಅಂದರೆ ಆವರೇಜ್. ದೆನ್ ವಾಟ್ ಈಸ್ ಸೆಂಟ್ರಲ್ ಟೆಂಡೆನ್ಸಿ? ಸೆಂಟ್ರಲ್ ಟೆಂಡೆನ್ಸಿ ಅಂತಂದರೆ it is a property of concentration of the values around a central value in a data. That means ಎಲ್ಲಿ ಡೇಟಾ ಪಾಯಿಂಟ್ಗಳು ಕಾನ್ಸಂಟ್ರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಅಬ್ಸರ್ವ್ ಮಾಡಿದರೆ ಅದನ್ನೇ ನಾವು ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ನಿಮ್ಮ 10th ಮಾರ್ಕ್ಸ್ನ ನಾವು ಎಕ್ಸಾಂಪಲ್ ತಗೊಂಡ್ರೆ ನಿಮಗೆ 70% ಅಂತ ನೀವೇನಾದರೂ ಹೇಳಿದರೆ ನಿಮ್ಮ ಇಂಡಿವಿಜುವಲ್ ಸಬ್ಜೆಕ್ಟ್ಗಳ ಮಾರ್ಕ್ಸ್ಗಳು ಆ 70 ಮಾರ್ಕ್ಸ್ನ ಹತ್ತಿರದಲ್ಲಿ ಇರುತ್ತೆ. 70ಗಿಂತ ಸ್ವಲ್ಪ 5 ಮಾರ್ಕ್ಸ್ ಕಡಿಮೆ ಇರ್ಬೋದು ಅಥವಾ 5 ಮಾರ್ಕ್ಸ್ ಜಾಸ್ತಿ ಇರ್ಬೋದು. ಇಟ್ ಮೀನ್ಸ್ ಆ 70 ಅನ್ನೋ ನಂಬರ್ ಅರೌಂಡೇ ಹೆಚ್ಚು ಡೇಟಾ ಪಾಯಿಂಟ್ಗಳು ಇರುತ್ತೆ. ಅದನ್ನೇ ನಾವೇನಂತೀವಿ ಅಂದರೆ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳ್ತೀವಿ. ದೆನ್ ವಾಟ್ ಈಸ್ ಆವರೇಜ್ ಅಂತ ಹೇಳೋದಿದ್ರೆ ಇಟ್ಸ್ ಎ ಸಿಂಗಲ್ ವ್ಯಾಲ್ಯೂ ದಟ್ ರೆಪ್ರೆಸೆಂಟ್ಸ್ ಅ ಎಂಟೈರ್ ಮಾಸ್ ಆಫ್ ದ ಡೇಟಾ. ನೀವು ನಿಮ್ಮ ಮಾರ್ಕ್ಸ್ನ ಹೇಳುವಾಗ, ಪರ್ಸೆಂಟೇಜ್ ಹೇಳುವಾಗ ಆ ಒಂದು ನಂಬರ್ ಏನು ಮಾಡುತ್ತೆ, ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳ ಮಾರ್ಕ್ಸ್ನು ಕೂಡ ರೆಪ್ರೆಸೆಂಟ್ ಮಾಡಿ. ಆ್ಯಂಡ್ ಇಟ್ ಲೈಸ್ ಬಿಟ್ವೀನ್ 2 ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಆ ಆವರೇಜು ಲೋಯೆಸ್ಟ್ ಮತ್ತು ಹೈಯೆಸ್ಟ್ ಮಾರ್ಕ್ಸ್ನ ಮಧ್ಯದಲ್ಲಿ ಇರುತ್ತೆ. ಇದನ್ನೇ ನಾವು ಆವರೇಜ್ ಆ್ಯಂಡ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಈ ಆವರೇಜ್ ಯಾಕೆ ಮಾಡಬೇಕು? ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಆವರೇಜಿಂಗ್ ಅಂತ ನಾವು ನೋಡಬೇಕು ಅಂದರೆ, ಟು ಗೆಟ್ ಎ ಸಿಂಗಲ್ ವ್ಯಾಲ್ಯೂ to represent the characteristics of entire mass of the data. ಇಲ್ಲಿ ಆ ಒಂದು ನಂಬರಿಂದ ನಾವು ಆ ಎಂಟೈರ್ ಡೇಟಾನ ರೆಪ್ರೆಸೆಂಟ್ ಮಾಡಲಿಕ್ಕೋಸ್ಕರ ನಮಗೆ ಆವರೇಜ್ ಅನ್ನೋದು ಬೇಕಾಗ್ತದೆ. ಅದರ್ವೈಸ್ ಆವರೇಜ್ ಇರಲಿಲ್ಲ ಅಂತಂದರೆ ನಾವು ಪ್ರತಿಯೊಂದು ಸಬ್ಜೆಕ್ಟ್ನ ಮಾರ್ಕ್ಸ್ನು ಹೇಳಬೇಕಾಗ್ತದೆ. ಅದರ ಬದಲು ಒಂದು ಪರ್ಸೆಂಟೇಜ್ ಹೇಳಿದರೆ ಆ ಎಲ್ಲ ಡಾಟಾ ಪಾಯಿಂಟ್ಗಳ ರೆಪ್ರೆಸೆಂಟ್ ಮಾಡಿ ಅದೊಂದೇ ನಂಬರು ಹೇಳಬೇಕಾದಂಥ ಕನ್ವೆ ಮಾಡಬೇಕಾಗಿರುವಂಥ ಮೆಸೇಜ್ನ ನಾವು ಕನ್ವೆ ಮಾಡಬಹುದು. ನೆಕ್ಸ್ಟ್, ಟು ಫೆಸಿಲಿಟೇಟ್ ಕಂಪ್ಯಾರಿಸನ್. ಈ ಆವರೇಜ್ ಇದ್ದರೆ ನಾವು ಕಂಪ್ಯಾರಿಸನ್ ಕೂಡ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್, ಎಸೆನ್ಷಿಯಲ್ ಆಫ್ ಗುಡ್ ಅವರೇಜ್. ಈಗ ಒಂದು ಆವರೇಜ್, ಒಳ್ಳೆ ಆವರೇಜ್ ಅಂತ ಯಾವ್ಯಾವ ಗುಣಲಕ್ಷಣಗಳು ಇದ್ದಿರಬೇಕು ಅಂತ ನೋಡಬೇಕಾದ್ರೆ, ಇಟ್ ಶುಡ್ ಬಿ ರಿಜಿಡ್ಲಿ ಡಿಫೈನ್ಡ್. ಆ ಆವರೇಜ್ನ ನಾವು ಒಂದು ರಿಜಿಡ್ ಆಗಿ ಡಿಫೈನ್ ಮಾಡಿದ್ದಿರಬೇಕು. ಅದು ಚೇಂಜ್ ಆಗಬಾರ್ದು, ಯಾವಾಗಲೂ ಕೂಡ ಒಂದೇ ರಿಸಲ್ಟ್ಸ್ ಕೊಡೋ ಅಂಥ ಫಾರ್ಮುಲಾ ಆಗಿದ್ದಿರಬೇಕು. ಇಟ್ ಶುಡ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಂಪ್ಯೂಟ್. ಆ ಆವರೇಜ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸುಲಭವಾಗಿರಬೇಕು ಮತ್ತು ಅದು ಅರ್ಥವಾಗೋ ರೀತಿಯಲ್ಲೂ ಕೂಡ ಇದ್ದಿರಬೇಕು. ಇಟ್ ಶುಡ್ ಬಿ ಬೇಸ್ಡ್ ಆನ್ ಆಲ್ ಐಟಮ್ಸ್ ಆಫ್ ದ ಡೇಟಾ. ನಾವು
ತೆಗೆದುಕೊಳ್ಳುವಂಥ ಆವರೇಜು ಆ ಡೇಟಾ ಪಾಯಿಂಟ್ನ ಎಲ್ಲ ಸಂಖ್ಯೆಗಳನ್ನು ಆಧರಿಸಿ ಬಂದಿದ್ದಾಗಿರಬೇಕು. ಯಾವುದಾದ್ರು ಒಂದು ಪಾಯಿಂಟ್ನ ಬಿಟ್ಟು ಬೇಕಾಗಿರುವಷ್ಟು ಅಥವಾ ಬೇಡದಿರೋದನ್ನ ಬಿಟ್ಟು ನಾವು ಆವ್ರೇಜ್ನ ಕಂಡುಹಿಡಿಯಬಾರದು. ಅದು ಎಲ್ಲ ಡೇಟಾ ಪಾಯಿಂಟ್ಗಳನ್ನು ಕೂಡ ಕವರ್ ಮಾಡಬೇಕು. ಇಟ್ಸ್ ಡೆಫಿನೇಷನ್ ಶೆಲ್ ಬಿ ಇನ್ ದ ಫಾರ್ಮ್ ಆಫ್ ಮ್ಯಾಥಮೆಟಿಕಲ್ ಫಾರ್ಮುಲಾ. ಆವರೇಜ್ನ ನಾವು ಮ್ಯಾಥಮೆಟಿಕಲ್ ಫಾರ್ಮುಲಾಯಿಂದ ಡಿಫೈನ್ ಮಾಡೋ ಥರ ಇದ್ದಿರಬೇಕು. ಇಟ್ ಶುಡ್ ಬಿ ಕೇಪಬಲ್ ಆಫ್ ಫರ್ದರ್ ಆಲ್ಜಿಬ್ರಿಕ್ ಟ್ರೀಟ್ಮೆಂಟ್. ಮೀನ್ಸ್ ನಾವು ಕಂಡುಹಿಡಿಯುವಂಥ ಆವರೇಜ್ ಮತ್ತು ಮುಂದಿನ ಲೆಕ್ಕಗಳಿಗೆ ಅಥವಾ ಮುಂದಿನ ಕ್ಯಾಲ್ಕುಲೇಷನ್ಗಳಿಗೆ ಅವಕಾಶ ಮಾಡಿಕೊಡುವಂಥ ಆವರೇಜ್ ಆಗಿರಬೇಕು. ಇಟ್ ಶುಡ್ ಹ್ಯಾವ್ ಸ್ಯಾಂಪ್ಲಿಂಗ್ ಸ್ಟೇಬಿಲಿಟಿ. It should be capable of being used in further statistical computation. ನಾವು ಕಂಡುಹಿಡಿಯುವಂಥ ಆವರೇಜ್ ಮುಂದಿನ ಸ್ಟ್ಯಾಟಿಸ್ಟಿಕಲ್ ಕ್ಯಾಲ್ಕುಲೇಷನ್ಗೆ ಕೂಡ ಅವಕಾಶ ನೀಡುವಂಥದ್ದಾಗಿರಬೇಕು. ನೆಕ್ಸ್ಟ್, ಟೈಪ್ಸ್ ಆಫ್ ಆವರೇಜ್. ಆವರೇಜಸ್ ಯಾವ್ಯಾವ ರೀತಿಯಲ್ಲಿ ಇದೆ, ಯಾವ್ಯಾವ ತರಹದ ಆವರೇಜ್ಗಳಿದೆ ಅಂತ ಅನ್ನೋದಾದರೆ ಮೇನ್ಲಿ 2 ಟೈಪ್ಸ್ ಆಫ್ ಆವರೇಜ್ ಇದೆ. ಫಸ್ಟ್ ಒನ್ ಮ್ಯಾಥಮೆಟಿಕಲ್ ಆವರೇಜ್, ಸೆಕೆಂಡ್ ಒನ್ ಪೊಸಿಷನಲ್ ಆವರೇಜ್. ಈ ಮ್ಯಾಥಮೆಟಿಕಲ್ ಆವರೇಜ್ ಅಂತಂದರೆ ನಾವು ಮ್ಯಾಥಮೆಟಿಕಲ್ ಫಾರ್ಮುಲಾ ಹಾಕಿ ಫೈಂಡ್ ಔಟ್ ಮಾಡೋ ಆವರೇಜ್ ನಾವು ಮ್ಯಾಥಮೆಟಿಕಲ್ ಆವರೇಜ್ ಅಂತ ಹೇಳ್ತೀವಿ. ಅದರಲ್ಲಿ ಸಬ್ ಡಿವೈಡೆಡ್ ಆಗಿ ಅರ್ಥಮೆಟಿಕ್ ಮೀನ್ ಇದೆ, ಜೊಮೆಟ್ರಿಕ್ ಮೀನ್ ಇದೆ ಮತ್ತು ಹಾರ್ಮೋನಿಕ್ ಮೀನ್ ಇದೆ. ನಾವು ಮುಂದಿನ ಕ್ಲಾಸ್ಗಳಲ್ಲಿ ಈ ಪ್ರತಿಯೊಂದು ತರಹದ ಮೀನು ಕೂಡ ಸಪ್ರೇಟಾಗಿ ಸ್ಟಡಿ ಮಾಡ್ತೀವಿ. ಹಾಗೆಯೇ ನೆಕ್ಸ್ಟ್ ಪೊಸಿಷನಲ್ ಆವರೇಜ್. ಪೊಸಿಷನಲ್ ಆವರೇಜಲ್ಲಿ 2 ವಿಧ ಇದೆ, ಒಂದು ಮೀಡಿಯನ್, ಇನ್ನೊಂದು ಮೋಡ್. ಈ ಮೀಡಿಯನ್ ಮತ್ತು ಮೋಡ್ಗೂ ಕೂಡ ನಾವು ಸಪ್ರೇಟ್ ಚಾಪ್ಟರಲ್ಲಿ ಸ್ಟಡಿ ಮಾಡ್ತೀವಿ. ಈ ಪೊಸಿಷನಲ್ ಆವರೇಜ್ ಅಂತಂದರೆ ಇಟ್ಸ್ ನಾಟ್ ಬೇಸ್ಡ್ ಆನ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್, ಬಟ್ ಇಟ್ಸ್ ಬೇಸ್ಡ್ ಆನ್ ಸಮ್ position of the data points. Let us summarize the class. What we have learnt in this class is what is average ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಏನಕ್ಕೆ ಈ ಆವರೇಜ್ನ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ತಿಳ್ಕೊಂಡ್ವಿ. ಫಾರ್ ಕಂಪ್ಯಾರಿಸನ್ ಅಂಡ್ ಅನಾಲಿಸಿಸ್ ಆಫ್ ಲಾರ್ಜ್ ಸೆಟ್ ಆಫ್ ಡೇಟಾ, ಇಟ್ ಈಸ್ ಕನ್ವರ್ಟೆಡ್ ಟು ಸಿಂಗಲ್ ಫಿಗರ್. ದಟ್ ಸಿಂಗಲ್ ಫಿಗರ್ ಇಸ್ ಕಾಲ್ಡ್ ಆವರೇಜ್. ನಾವು ಒಂದು ದೊಡ್ಡ ಸೆಟ್ ಆಫ್ ಡೇಟಾನ ನೋಡಿದ ತಕ್ಷಣ ನಮಗೆ ಅದನ್ನು ನೆನ್ಪಿಟ್ಕೊಳ್ಳಿಕ್ಕಾಗಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ವಿ ಕನ್ವರ್ಟ್ ದ ಲಾರ್ಜ್ ಸೆಟ್ ಆಫ್ ಡೇಟಾ ಇಂಟು ಸಿಂಗಲ್ ಫಿಗರ್. ದಟ್ ಸಿಂಗಲ್ ಫಿಗರ್ ಇಸ್ ಕಾಲ್ಡ್ ಆವರೇಜ್. ಈ ಆವರೇಜ್ ಅನ್ನೋದು ಏನು ಮಾಡುತ್ತೆ ಅನ್ನೋದು ತಿಳ್ಕೊಂಡ್ವಿ. ದಟ್ ಆವರೇಜ್ ಈಸ್ ರೆಪ್ರೆಸೆಂಟ್ಸ್ ದ ಎಂಟೈರ್ ಸೆಟ್ ಆಫ್ data, and there are broadly 2 types of averages. One is mathematical average and another is positional average. We further going to discuss about the different types of averages in coming classes. Thank you very much.